ಬಂಡಾರಂಡ್ಯಾರನ್ನ ಕುಂಡಿ ಸುಟ್ಟು ಲೆಕ್ಕ ಕೇಳುತ್ತಾರಣ್ಣ. ಹಿಂದು ನಾಳೆ ಎಂದು ಗಳಿಗೆ ಆದಿಕ್ಕಿಲ್ಲ ಕಾಲಜ್ಞಾನ ತಿಳಿರಣ್ಣ. ನಮಸ್ಕಾರ ವೀಕ್ಷಕರೇ, ನಾನು ಈಗ ಆಲ್ರೆಡಿ ಬಬಲಾದಿ ಚಿಕ್ಕಪ್ಪನವ್ರು ಬರೆದಿರುವಂತಹ ವಚನಗಳನ್ನ ಸುಮಾರು ಒಂದು 15 ತನಕ ತಿಳಿಸಿದ್ದೀನಿ. ಇನ್ನ ಎಷ್ಟೋ ವಚನಗಳು ತಿಳಿಸೋದಿದೆ. ಅದರಲ್ಲಿ 50 ಪದಗಳನ್ನ ಬರೆದಿದ್ದಾರೆ. ಒಂದೊಂದು ಪದದಲ್ಲೂ ಜೀವನ ಯಾವ ತರ ಬದಲಾಗುತ್ತೆ, ಜೀವನನ ನಾವು ಯಾವ ರೀತಿ ರೂಪಿಸ್ಕೋಬೇಕು, ಮುಂದೆ ಆಗುವಂತ ಅನಾಹುತಗಳೇನು, ಅದಕ್ಕೆ ನಾವು ಯಾವ ರೀತಿ ಸಿದ್ಧರಾಗಿರ್ಬೇಕು, ಯಾವುದು ಕೂಡ ಸುಳ್ಳಲ್ಲ, ಎಷ್ಟೋ ಸತ್ಯ ಆಗಿರೋ ಮಾತುಗಳಿದೆ. ಅದನ್ನ ನೀವು ಬೇಕಾದ್ರೆ ಹುಡುಕಿ ತೆಗೆದು ನೋಡಿ, ನಿಮಗೆ ಸಿಗುತ್ತೆ. ಯಾವುದನ್ನೇ ಆಗ್ಲಿ ತಿಳ್ಕೊಳ್ದೆ ಮಾತಾಡೋದಕ್ಕಾಗೋದಿಲ್ಲ. ಎಷ್ಟೋ ಜನ ಇದೆಲ್ಲ ಸುಳ್ಳು ಹಾಗೆ ಹೀಗೆ ಉಡಾಫೆ ಮಾಡ್ಬಿಡ್ತೀವಿ. ಬಟ್ ಆದ್ರೆ ಸತ್ಯನ ಶೋಧಿಸೋ ಕೆಲಸ ಮಾಡಿ. ಎಲ್ಲಾನು ಒಂದೇ ರೀತಿ ನೋಡೋದಕ್ಕೆ ಹೋಗ್ಬಿಡಿ. ಸತ್ಯ ಸುಳ್ಳಿನ ಮಧ್ಯೆ ಬೇಕಾದ್ರೆ ತಕ್ಕಡಿ ಹಾಕಿ ತೂಕ ಮಾಡಿ, ನಿಮಗೆ ಅದರ ಬೆಲೆ ಗೊತ್ತಾಗುತ್ತೆ. ಹುಡ್ಕೋ ಪ್ರಯತ್ನ ಮಾಡಿ. ಎಷ್ಟೋ ಮಾತುಗಳು ನಿಜ ಆಗಿದೆ, ಇನ್ನು ಎಷ್ಟೋ ಮಾತುಗಳು ನಡಿಬೇಕಾಗಿದೆ. ಆ ನಡೆಯುವಂತ ಮಾತುಗಳಿಗೆ ಕಾಯ್ತಾ ಇರಿ. ಅದನ್ನ ತಿಳಿಸುವಂತ ಪ್ರಯತ್ನ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ನಾವು ಕೂಡ ಆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಬದಲಾಗೋ ದಾರಿನೂ ಇರುತ್ತೆ, ಬದುಕೋ ದಾರಿನೂ ಇರುತ್ತೆ. ಕಂಡುಕೊಳ್ಳೋ ಪ್ರಯತ್ನ ನೀವು ಮಾಡಿ. ಇನ್ನ ಪದ 15ರಲ್ಲಿ ಏನಿದೆ ಅನ್ನೋದನ್ನ ತಿಳಿಸೋ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೀನಿ. ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ. ಸತ್ಯದ ದಿನಗಳು ಒತ್ತಿ ಒತ್ತಿ ಬರುತ್ತಾವ, ಚಿತ್ತಗೊಟ್ಟಿ ಕೇಳಿರಣ್ಣ. ಕರ್ತೃ ಗುರು ಚೆನ್ನ ಬಸವಣ್ಣ ಬರುವಾಗ ಮತ್ತೆ ಲೋಕಾದೀತು ಸಣ್ಣ. ಹಸುರು ನಾಮದ ಒಡೆಯ ಅರುಷಾದಿ ಬರುವಾಗ ಮುಸಲಾರು ದಂಡೇಳು ದಂಡ. ಕಸರತ್ತು ಕಮಾಯಿ ಮಾಡೋ ಪಂಡಿತರೆಲ್ಲ ಕಸಗಿಂತ ಕಡಿ ಆಧಾರಣ್ಣ. ಇಲ್ಲಿ ಕಸರತ್ತು ಮಾಡೋ ಪಂಡಿತರೆಲ್ಲ, ಯೋಗ ಧ್ಯಾನ ಮಾಡ್ತೀವಿ ಹಾಗೆ ಹೀಗೆ ಜನರು ಯಾಮಾಸವರು ಇರ್ತಾರೆ. ಅಂತ ಪಂಡಿತರೆಲ್ಲ ಕಸಕ್ಕಿಂತ ಕಡೆ ಹಾಕ್ತಾರೆ. ನಿಜವಾದ ಚನ್ನಬಸವಣ್ಣರು ಶರಣರು ಬರುವಾಗ ಇಂಥ ಪಂಡಿತರು ಕಡೆ ಹಾಕ್ತಾರೆ. ಯಾಕೆ ಅಂದ್ರೆ ಅವರ ನಿಜ ಸ್ವರೂಪ ಬಯಲಾಗುತ್ತೆ. ಅವರು ಮಾಡ್ತಿದ್ದೆಲ್ಲ ಸ್ವಾರ್ಥಕ್ಕೆ ಅಂತ ಜನಕ್ಕೆ ಅರ್ಥ ಆಗುತ್ತೆ. ಅಂತ ಪಂಡಿತರನ್ನ ಈಗಲೂ ಕೂಡ ಜನ ನಂಬ್ತಾ ಇದ್ದಾರೆ. ಅಂತ ಮರಳು ಜನರು ಬದುಕ್ತಾ ಇದ್ದೀರಾ. ಅದರಿಂದ ಆಚೆ ಬನ್ನಿ, ಯಾವುದು ನಿಜ ಅರ್ಥ ಮಾಡ್ಕೊಳ್ಳಿ. ಅಂತ ಅವ್ರ ಹಿಂದೆ ಹೋಗಬೇಡಿ ಅಂತ ಹೇಳೋ ಕೆಲಸ ಇವರು ಅವಾಗಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಜನ ಏನು ಅಂದ್ರೆ ಬೇಗ ಯಾವ್ದು ಆಗುತ್ತೋ ಸುಲಭದ ದಾರಿ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಅದು ಸತ್ಯನ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಅದರಿಂದ ಮುಂದೆ ಆಗೋಣ ಅಂತಗಳನ್ನ ಎದುರಿಸ್ತಾನೆ ಇರ್ತಾರೆ. ಅದರಿಂದನೇ ಆಚೆ ಬನ್ನಿ. ಇಂಥ ಕೆಲಸ ಮಾಡ್ತಾ ಇರೋರಿಗೆ ಮುಂದಿನ ದಿನಗಳಲ್ಲಿ ಕಷ್ಟ ಅನ್ನೋದು ಕಾಡ್ತಾ ಇರುತ್ತೆ ಅಂತ ತಿಳಿಸಿದ್ದಾರೆ. ಯಾಶಿ ದಿಕ್ಕಿನ ಕಲ್ಲನು ವಾಸನ ತಿಳಿಯಿತು, ಗಾಶಿಯಾಗಲ ಬ್ಯಾಡಿರಣ್ಣ. ಜಂಗ ಕಟ್ಟಿ ತಿರುಗುವ ಜಂಗಮರನ್ನೆಲ್ಲ ಜಡತಿಯ ಕೇಳುತ್ತಾರಣ್ಣ. ಅಂಗದೊಳಗಿನ 6 ಲಿಂಗವ ತೋರೆಂದು ಬೊಗ್ಗಿಸಿ ಬಾಯ ಬಾಯ ಬಡಿಸುತ್ತಾರಣ್ಣ. ಇಲ್ಲಿ ನಾವು ಆ ಸಾಧನೆ ಮಾಡಿದೀವಿ, ಈ ಸಾಧನೆ ಮಾಡಿದೀವಿ ಅಂತ ಹೇಳ್ಕೊಂಡ್ ಬದುಕೋರು ಎಷ್ಟೋ ಜನ ಇರ್ತಾರೆ. ಭಯ ಬೀಳ್ಬೇಡಿ, ಅಂತವ್ರನ್ನೆಲ್ಲ ಬಡಿಯುವಂತ ಕಾಲ ಬರುತ್ತೆ. ಬಗ್ಗಿಸಿ ಅವ್ರನ್ನ ನಿಜ ಅಂದ್ರೆ ಏನು, ಲಿಂಗಗಳು ಅಂದ್ರೇನು, ಯಾವುದು ಮನುಷ್ಯನಲ್ಲಿ ಚಕ್ರ, ಯಾವ ಸಾಧನೆ, ಯಾರೋ ಹೇಳ್ಬಿಡ್ತಾರೆ ನಮ್ಗೆ ನಾವು ಆ ಚಕ್ರ ಸಾಧನೆ ಮಾಡಿದೀವಿ, ಮೂಲಾಧಾರ ಚಕ್ರ ಆಗಿದೆ, ಈ ಚಕ್ರ ಆಗಿದೆ, ಈಗ ಆಗ್ನೇಯ ಚಕ್ರ ಸಾಧನೆ ಮಾಡ್ತಾ ಇದೀವಿ, ವಿಶುದ್ಧ ಎಲ್ಲ ಮುಗ್ದೋಯ್ತು, ಇನ್ನು ಸಹಸ್ರ ಚಕ್ರ ಮಾತ್ರ ನಾನು ಸಾಧನೆ ಮಾಡ್ಬೇಕು, ಅದು ಮಾಡ್ಬಿಟ್ರೆ ನಾನೇ ದೇವ್ರು ಅಂತ ಹೇಳ್ಕೊಳ್ಳೋರು ಎಷ್ಟೋ ಜನ ಇರ್ತಾರೆ. ಅಂತದನ್ನೆಲ್ಲ ಬಗ್ಗಿಸಿ ಕೇಳೋವಂಥ ಶರಣರು ಬರ್ತಾರೆ. ನೀನ್ ಹೇಳ್ತಾ ಇದೆಯಲ್ಲ ಪ್ರೂವ್ ಮಾಡಪ್ಪ ಇದಕ್ಕೆ ಅಂತ ಕೇಳೋ ಶರಣರು ಬರ್ತಾರೆ. ಅಂತ ಪ್ರಯತ್ನ ನೀವು ಕೂಡ ಮಾಡ್ಬೋದು. ಇವಾಗಿಂದಾನೇ ನೀವು ಅಂಥವ್ರನ್ನ ತುಳಿಯೋ ಕೆಲಸ ಮಾಡಿ. ಯಾರು ನಿಮ್ಗೆ ಹಮಾರಿಸ್ತಾ ಇರ್ತಾರೋ ಅಂಥವ್ರನ್ನ ತುಳಿದು ಕೇಳೋ ಕೆಲಸ ಮಾಡಿ. ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿ. ಇದು ಸರಿನಾ, ನೀನ್ ಹೇಳ್ತಾ ಇದೆಯಲ್ಲ ಇದಕ್ಕೆ ಪ್ರೂಫ್ ಇದೆಯಾ ಅಂತ ಕೇಳೋ ಕೆಲಸ ಮಾಡಿ. ನೀವು ಕೂಡ ನನಗೆ ಕೇಳ್ಬೋದು, ಎಷ್ಟೋ ಜನ ಕೇಳಿದಾರೆ, ನೀವ್ ಹೇಳ್ತಾ ಇರೋದು ಪ್ರೂಫ್ ಏನು ಅಂತ. ಇವರು ಬರೆದಿರುವಂತ ವಚನಗಳ ಸಂಗ್ರಹನೇ ಪ್ರೂಫ್. ನಿಮ್ಗೆ ಅದಕ್ಕೂ ಜಾಸ್ತಿ ಬೇಕು ಅಂದ್ರೆ ಉಳವಿ ಮಠದಲ್ಲಿ ನೀವು ಹೋಗಿ ತಿಳ್ಕೊಬಹುದು. ಅಲ್ಲಿರುವಂತ ವಚನಗಳ ಸಂಗ್ರಹ ಇವಾಗೇನ್ ಬರ್ದಿಲ್ಲ, ಅಲ್ಲಿರುವಂತ ಕುರುಗಳು ಕೂಡ ಅದಕ್ಕೆ ಸಾಕ್ಷಿ ಆಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತದ್ದಕ್ಕೂ ಬರೆದಿಟ್ಟಿರ್ತಾರೆ, ಈಗ ನಡೀತಾ ಇರುವಂತದ್ದಕ್ಕೂ ಬರೆದಿಟ್ಟಿರ್ತಾರೆ. ಅಲ್ಲಿರುವಂತ ಗುಹೆಗಳು, ಅಲ್ಲಿರುವಂತ ಮಠಗಳು ಇದಕ್ಕೆ ಸಾಕ್ಷಿ ಆಗುತ್ತೆ. ಎಲ್ಲದಕ್ಕೂ ಆಧಾರ ಇದ್ದೇ ಇರುತ್ತೆ. ಆಧಾರ ಹುಡ್ಕೋ ಪ್ರಯತ್ನ ಮಾಡ್ಬೇಕು. ಆಧಾರ ಇಲ್ಲದೆ ಇರೋದನ್ನ ಸುಮ್ಮನೆ ಜನಕ್ಕೆ ನಂಬಿಸೋ ಅಂತ, ಕಣ್ಣು ಮುಚ್ಚೋ ಅಂತ ಒಂದು ಕೆಲಸ ಮಾಡಿರ್ತಾರೆ. ಅಂಥದನ್ನ ಅರ್ಥ ಮಾಡ್ಕೊಂಡು ಬದುಕೋ ಕೆಲಸ ಮಾಡಿ ಅಷ್ಟೇ. ಇನ್ನ ಹಾರೋರು ಗುಜ್ಜಾರು ಜೈನರು ಹಾಕಿದ ಜನಿವಾರ ಕೇಳುತ್ತಾರಣ್ಣ. ರಾಟಿಗೆ ಹಾಕಿದ ದಾರ ರಾಷ್ಟ್ರವು ಹಾಕಿದ ಗುರ್ತು ಹೇಳಿರಣ್ಣ. ಭಂಡಾರ ಹಚ್ಚು ತಿರುಗುವ ಬಂಡಾರಂಡ್ಯಾರನ್ನ ಕುಂಡಿ ಸುಟ್ಟು ಲೆಕ್ಕ ಕೇಳುತ್ತಾರಣ್ಣ. ಹಿಂದು ನಾಳೆ ಎಂದು ಗಳಿಗೆ ಆದಿಕ್ಕಿಲ್ಲ ಕಾಲಜ್ಞಾನ ತಿಳಿರಣ್ಣ. ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಕಾಯ್ತಾ ಇರ್ಬೇಕಾಗತ್ತೆ. ಕಾಲಜ್ಞಾನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಗುಜ್ಜಾರು ಜೈನರು ಹಾಕಿದ ಜನಿವಾರ ಕೇಳ್ತಾರೆ. ಜನಿವಾರ ಹಾಕೊಂಡಿದ ತಕ್ಷಣ ನಾವು ಒಳ್ಳೇದನ್ನ ಮಾಡ್ತಾ ಇದೀವ ಅರ್ಥ ಮಾಡ್ಕೊಳ್ಳಿ. ಜನಿವಾರ ಹಾಕ್ದವ್ರೆಲ್ಲ ಒಳ್ಳೆಯವರಲ್ಲ, ಯಾವ್ದು ಒಳ್ಳೇದು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾರೆ. ಇನ್ನ ರಾಟಿಗೆ ಹಾಕಿದ ದಾರ ರಾಷ್ಟ್ರವು ಹಾಕಿದ ಗುರ್ತು ಹೇಳಿರಣ್ಣ.
ಅಂದ್ರೆ ಒಂದು ರಾಟೆ, ನಾವು ನೀರೆತ್ತೋದಕ್ಕೆ ರಾಟೆ ಬಳಸ್ತೀವಿ, ಅದು ರಾಷ್ಟ್ರ ಹಾಕಿದ ಗುರುತು. ಅರ್ಥ ಮಾಡ್ಕೊಳ್ಳಿ. ಬಂಡರ ಹಚ್ಚಿ ತಿರುಗುವ ಬಂಡರಂಡ್ಯಾರನ್ನ ಕುಂಡಿ ಸುಟ್ಟು ಲೆಕ್ಕ ಕೇಳ್ತಾರಣ್ಣ. ಇಲ್ಲಿ ಬಂಡ ಜನರ ಯಾವ ರೀತಿ ಲೆಕ್ಕ ಕೇಳ್ತಾರೆ ಅನ್ನೋ ಪದಗಳನ್ನ ಇವರು ವಿಸ್ತರಿಸಿ ಹೇಳಿದ್ದಾರೆ. ಇನ್ನ ಮುಂದೆ ಹಿಂದಿದು ಮುಂದಿಲ್ಲ, ಹಿಂದಿಂದು ನಾಳಿಲ್ಲ, ತಂದಿದ್ದು ಒಯ್ಯಲಿಲ್ಲಣ್ಣ, ಹಿಂದಿನ ಸದಾಶಿವ ಹಿಂದುಂಟು ಮುಂದಿಂದು ಸಾರಿದಾನಣ್ಣ. ಇಲ್ಲಿ ಹಿಂದಿದು ಮುಂದಿಲ್ಲ, ಇವತ್ತಿರೋದು ನಾಳೆ ಇರೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಾವು ತಂದಿದ್ದನ್ನ ಯಾವುದನ್ನು ಕೂಡ ಒಯ್ಯೋದಿಲ್ಲ, ನಾವೇನೇ ಸಂಪಾದನೆ ಮಾಡಿದ್ರು ಜೊತೆಗೆ ಎತ್ಕೊಂಡು ಹೋಗೋದಿಲ್ಲ. ಹಿಂದಿನ ಸದಾಶಿವ ಹಿಂದುಂಟು ಮುಂದಿಂದು ಸಾರಿದನಣ್ಣ. ಸದಾಶಿವ ಅನ್ನೋನು ಎಲ್ಲ ಕಡೆ ಇದ್ದಾನೆ, ಅದನ್ನ ಅರ್ಥ ಮಾಡ್ಕೊಂಡು ಬದುಕಿ ಅಷ್ಟೇ. ಚಂದ್ರಗಿರಿ ಮೊಮ್ಮಗ ಚಿಕ್ಕ ಹೇಳಿದ ಮಾತು ಕಡಿಯಾಟದ ಕಾಲದ ಎಚ್ಚರಿಕೆ ಅಣ್ಣ. ಇಲ್ಲಿ ಚಂದ್ರಗಿರಿ ಮೊಮ್ಮಗ ಅಂದ್ರೆ ಇವರು ಯಾರ ಬಗ್ಗೆ ತಿಳಿಸಿದ್ರೋ ಗೊತ್ತಿಲ್ಲ, ಅವರು ಹೇಳಿರುವಂತ ಕಡೆ ಆಟದ ಕಾಲಕ ಎಚ್ಚರಿಕೆ ಇದು, ಅರ್ಥ ಮಾಡ್ಕೊಳ್ಳಿ ಅಣ್ಣ ಅಂತ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಇನ್ನ ಪದ 16ರಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ. ಎಚ್ಚರವಿನ್ನು ಆಗೀರಿ ಸಚ್ಚಿತ ಶರಣರು ನೀವು, ಎಚ್ಚರರಾಗಿರಿ ಹೆಚ್ಚಿನ ಬೂತಿದು, ಮುಚ್ಚಿದ ಕಿಚ್ಚನು ಬಿಚ್ಚುತ್ತಾ ಬರುತ್ತಾದೆ ಸಚ್ಚಿನ ನಂದನ ಶರಣರು ನೀವು, ಹುಚ್ಚ ಹತ್ತಿ ಹೊರಳಾಡಬೇಡಲಿ ಬ್ಯಾಡ. ಇಲ್ಲಿ ಹುಚ್ಚ ಹತ್ತಿ ಹೊರಳಾಡಲಿ ಬ್ಯಾಡ, ಎಚ್ಚರವಾಗಿರಿ. ನಿಜವಾದ ಶರಣರು ನಾವು ಮಾಡ್ತಾ ಇರೋದು ಸರಿನಾ ಅಂತ ತಿಳ್ಕೊಳ್ಳಿ. ಶರಣರು ಕೂಡ ಯಾರಾದ್ರೂ ಸರಿ ಒಂದಲ್ಲ ಒಂದು ಟೈಮ್ನಲ್ಲಿ ಬೇರೆ ಕಡೆಗೆ ಗಮನ ಅನ್ನೋದು ಹೊರಟೋಗ್ಬಿಡುತ್ತೆ. ಆದ್ರೂ ಕೂಡ ಅವರು ಒಂದು ದಾರಿನಲ್ಲಿರಿ, ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅದು ಸರಿಯಾಗಿದೆಯಾ ನೀವು ತಿಳ್ಕೊಂಡಿರಿ. ಫಸ್ಟ್ ಜನರಿಗೆ ಮಾರ್ಗದರ್ಶನ ಕೊಡೋರು ನೀವು, ಆ ದಾರಿನಲ್ಲಿ ಹೋಗಿ ಅಂತ ತಿಳಿಸೋ ಕೆಲಸ ಮಾಡಿದ್ದಾರೆ. ಅಂತ ಮೋಸ ಮಾಡೋ ಶರಣರು ಕೂಡ ಉಟ್ಕೊಳ್ತಾರೆ. ಅಂತವ್ರನ್ನ ಬಲಿ ಕೊಡೋದಕ್ಕೆ ಬರ್ತಾ ಇರೋದು ಚನ್ನಬಸವಣ್ಣವರು. ನಿನ್ಯ ಆನಂದಕ್ಕಾಗಿ ಕರ್ತರು ಬಂದಾನು ಸಾಗಿ, ಸತ್ಯ ಶರಣರು ಹೋಗಿ ಆರ್ತೀಲೆ ಶಿರಬಾಗಿ, ಮರ್ತ್ಯ ರಕ್ತದ ಏಶೀಕೆ ಅಬ್ಬಿಸಿ, ಸತ್ತ ಬತ್ತಲೆ ಕುಣದಾಡೀತು, ಎತ್ತ ನೋಡಲೆ ಮುತ್ತಿಗೆ ಮಾಡೀತು, ಕತ್ತಲದೊಳು ಸುತ್ತಾಡಲಿ ಬ್ಯಾಡಿ. ಇಲ್ಲಿ ಕತ್ತಲೆಯಲ್ಲಿ ಓಡಾಡಬೇಡಿ ನೀವು. ಸತ್ಯ ಶರಣರು ಹೋಗಿ ಮರ್ತ್ಯದ ರಕ್ತದ ಏಸಿಗೆ ಎಬ್ಬಿಸಿ. ಮರ್ತ್ಯದಲ್ಲಿ ರಕ್ತದ ಏಸಿಗೆ ಅನ್ನೋದು ಜಾಸ್ತಿ ಆಗುತ್ತೆ. ಜನರು ಸತ್ತು ಬಿದ್ದು ಒದ್ದಾಡುವಂತ ಕಾಲ ಬರುತ್ತೆ ಭೂಮಿ ಮೇಲೆ. ಕರೋನಾ ಪೀರಿಯಡ್ ಅಲ್ಲಿ ತುಂಬಾನೇ ನೋಡ್ಬಿಟ್ಟಿದ್ವಿ. ಇನ್ನು ಅದಕ್ಕಿಂತ ಭಯಾನಕವಾದ ಸಮಯಗಳು ಬರುತ್ತೆ. ಕತ್ತಲಿನಿಂದ ಈಗಲಾದ್ರೂ ಬೆಳಕಿನ ಕಡೆ ಬರುವಂತ ಕೆಲಸ ಮಾಡಿ. ಇನ್ನ ಕತ್ತಲಿನ ದಾರಿಗೆ ಮತ್ತೆ ಹೋಗ್ತಾ ಇರಬೇಡಿ, ಅದು ತಪ್ಪು. ಅದು ಯಾವತ್ತಿದ್ರೂ ನಮ್ಮನ್ನ ಕೊಲ್ಲುತ್ತೆ ಅಂತಾನೆ ಇವರ ಪದಗಳಲ್ಲಿ ತಿಳಿಸಿರೋದು. ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮಗ್ ಬಿಟ್ಟಿದ್ದು. ಬ್ರಹ್ಮ ಬೀಸಿದ ನೋಡು ಕರ್ಮಾಕ ಬಲಕೋಡು, ಧರ್ಮನಂದನ ಪಾಡು, ನಿರ್ಮಳದಲ್ಲಿ ಕೋಡು, ಧರ್ಮ ಸ್ವರೂಪನು ಮರ್ಮವ ತಂದಾನು, ಕರ್ಮದ ಕಾಲ ಕಾಡಿ ಆಟಕ್ಕೆ ಬಂದಾನು, ನಿರ್ಮಲದಲ್ಲಿ ನಿತ್ಯ ತೂಗವು ನೀವು ಪರಮಾತ್ಮನ ಧ್ಯಾನದಿ ಕೊಂಡಾಡಿರಿ. ಇಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ನೀವು ಬದುಕಿ, ಧರ್ಮ ಸ್ವರೂಪದಲ್ಲಿ ಧರ್ಮನಂದನಾಗಿ ದೇವ ಅನ್ನೋನು ಬರ್ತಾನೆ. ಮನುಷ್ಯ ರೂಪದಲ್ಲೇ ಬಂದ್ರು ಅವನು ಧರ್ಮನ ಕಾಯೋ ಅಂತ ಕೆಲಸ ಮಾಡ್ತಾ ಇರ್ತಾನೆ. ಧರ್ಮದ ದಾರಿಯಲ್ಲಿ ಮನುಷ್ಯನ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇರ್ತಾನೆ. ಆ ದಾರಿನಲ್ಲಿ ಹೋಗುವಂತವ್ರು ನೀವು ಕೂಡ ಆಗಿ ಅಂತ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ವಿಷ್ಣು ಬೀಸಕಿ ಬಂತು ಪಟ್ಸ ಏನೋ ಹರ್ತು, ಮಟ್ಟ ಮಾತಿನ ಗುರುತು ಕಷ್ಟಾದೀತು ಶರ್ತು, ಶ್ರೀ ಸೃಷ್ಟಿಗೀಪತಿಗಳು ಭ್ರಷ್ಟಗಿನ್ನು ಹುಟ್ಟಿದ ಹತ್ತವತಾರದ ಕೃಷ್ಣನು, ಸೃಷ್ಟಿಗೆ ಮರಳು ಸಿದ್ದೇಶ್ವರನ ಬಾಲನು ಮುಟ್ಟಿ ಹೇಳಿದ ವಾಕ್ಯ ನಿಜವೆನ್ನಿರಿ. ಇಲ್ಲಿ ಹುಟ್ಟಿದ ಹತ್ತವತಾರದ ಕೃಷ್ಣನು, ಕೃಷ್ಣ 10 ಅವತಾರ ನೋಡಿದೀವಿ, ವಿಷ್ಣುವಿನ 10 ಅವತಾರ ನೋಡ್ತೀವಿ. ಇದು ಮರಳು ಸಿದ್ದೇಶ್ವರನ ಬಾಲ ಮುಟ್ಟಿ ಹೇಳಿದ ವಾಕ್ಯ ನಿಜ. ಅರ್ಥ ಮಾಡ್ಕೊಳ್ಳಿ. ಕೃಷ್ಣ 10 ಅವತಾರದಲ್ಲಿ ಬಂದು ಯಾವ ರೀತಿ ಧರ್ಮನ ಉಳಿಸ್ತಾ ಅದೇ ರೀತಿ ಧರ್ಮನ ಕಾಪಾಡೋ ಅಂತವನು ಬರ್ತಾನೆ, ಮುಂದೆ ಧರ್ಮನ ಉಳಿಸ್ತಾನೆ. ಅಂತವನ್ನ ನಂಬಿ ಅಂತ ಮಾತ್ರ ಇವ್ರು ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಇನ್ನ ಪದ 17ರಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ. ಉತ್ತಮರಡಗಿದಾರಣ್ಣ ಅಸತ್ಯಕ್ಕೆ ದುರುಳರು ಹೆಚ್ಚುದಾರಣ್ಣ, ಉತ್ತಮರಡಗಿದಾರಣ್ಣ ಒಬ್ಬರಿಗೊಬ್ಬರು ಶೇರರಾಳಣ್ಣ, ಕೊಬ್ಬಿದ ಮಾನವರ ಕೊಲ್ಲುತ್ತಾರಣ್ಣ, ಸುಬ್ಬಕ್ಕ ಸೂರಣ 3 ಸ್ಥಳದ ಕ್ರಿಯಾದಿ ನುಡಿಗಳ ಬ್ಯಾರದಾರಣ್ಣ, ಕಡದಾಟ ಬಡದಾಟ ಹೆಚ್ಚವೇಳಣ್ಣ, ಮಡದಿ ಮಕ್ಕಳ ಮನಸ ಕೆಟ್ಟ ಬೇಳಣ್ಣ. ಇಲ್ಲಿ ನೋಡ್ಬೋದು ಉತ್ತಮರು ಅನ್ನೋರು ಸೈಲೆಂಟ್ ಆಗ್ತಾ ಹೋಗ್ತಾರೆ. ನಾವು
ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇರೋರು ಅವ್ರು ಮೆತ್ತಗಾಗ್ತಾ ಹೋಗ್ತಾರೆ, ಕೆಟ್ಟದು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅಸತ್ಯ ಸುಳ್ಳು ದುರುಳರು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾರೆ, ಕೊಬ್ಬಿದ ಮನುಷ್ಯನ ಕೊಲ್ಲುತ್ತಾ ಹೋಗ್ತಾರೆ. ಕಡೆಯಾಟ ಬರ್ತಿದೆ, ಇದೆಲ್ಲ ನಿಜ, ಅರ್ಥ ಮಾಡ್ಕೊಳ್ಳಿ. ಮಡದಿ ಮಕ್ಕಳ ಮನಸ್ಸು ಕೆಟ್ಟೋಗುತ್ತೆ, ಅಂತ ದಿನಗಳು ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ. ಒಡೆಯ ಹೋಗಿ ಬಂಟಿನಾಳದೇನಣ್ಣ, ನಡಿತಪ್ಪಿ ಮಾಳಿಗಳು ತಡಿದು ವೇಳಣ್ಣ, ಹೊನ್ನೆಣ್ಣಿಗಾಶಿ ಮಾಡಿದಾರೇಳಣ್ಣ, ಮಣ್ಣಿಗಾಶಿ ಮಾಡಿ ಮಡಿದಾರೇಳಣ್ಣ. ಇಲ್ಲಿ ಮಣ್ಣಿಗೆ ಆಸೆ ಬಿದ್ದವರೆಲ್ಲ ಮಡಿತಾರೆ. ಒಡೆಯ ಹೋಗಿ ಬಂಟನ ಹಾಳಾಗ್ತಾನೆ ಅಂತ ತಿಳಿಸಿದ್ದಾರೆ. ಮುಂದೆ ಬರುವಂತ ಬಂಟನ ಹಾಳಾಗ್ಬೇಕಾಗತ್ತೆ. ಎಷ್ಟೋ ಜನ ಬಂಟರು ಬರ್ತಾರೆ, ಅಂತವ್ರ ಹಾಳಾಗಿ ಒಡೆಯರು ಬದುಕಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಬದುಕೋದಕ್ಕೆ ಅವಕಾಶ ಅನ್ನೋದು ಭೂಮಿ ಮೇಲೆ ಇರೋದಿಲ್ಲ. ಇನ್ನ ಮಣ್ಣಿಗಾಸೆ ಬಿದ್ದವರೆಲ್ಲ ಮಣ್ಣಾಗಿ ಹೋಗ್ತಾರೆ ಅಂತ ಇವರ ಪದಗಳಲ್ಲಿ ತಿಳಿಸಿದ್ದಾರೆ. ಇನ್ನ ಎಣ್ಣ ಲಂಪಟದೋಳು ಬಿದ್ದು ಸುಣ್ಣದ ಕಲ್ಲಿನಂತೆ ಸುಡುತ್ತೀಹರ್ ಹೇಳಣ್ಣ. ಇಲ್ಲಿ ಹೆಣ್ಣಿನ ಆಸೆ, ಹೆಣ್ಣು ಹೊನ್ನು ಮಣ್ಣು ಅನ್ನೋದು ಯಾರನ್ನು ಬಿಟ್ಟಿಲ್ಲ. ಅಂತದ್ರಲ್ಲಿ ಹೆಣ್ಣಿನ ಲಂಪಟ ಆಟಕ್ಕೆ ಬಿದ್ದು, ಹೆಣ್ಣಿನ ಆಸೆಗೆ ಬಿದ್ದು ಅವರ ಶೋಕಿಗೋಸ್ಕರ ಸುಣ್ಣದ ಕಲ್ಲಿನಂತೆ ಸುಟ್ಟೋಗ್ತಾರೆ. ಅವರು ಅವರಲ್ಲೇ ಬೆಂದು ಹೋಗ್ತಾರೆ. ಮುಂಡ್ಯಾರು ಬೈತಲಕ್ಕ ಬೊಬ್ಬಿಟ್ಟು ರೇಳಣ್ಣ, ಮಂಡಲದ ವೇಶ್ಯಾರು ಬಡಿಬ್ಯಾದರಣ್ಣ. ಇಲ್ಲಿ ವೇಶ್ಯಾರು ಯಾವ ರೀತಿ ಬದಲಾಗ್ತಾರೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಗಂಡುಳ್ಳವರು ರೊಕ್ಕ ಗಳಿಸುತ್ತಾರಣ್ಣ, ರಣದುರ್ಗಿ ಗಂಡಿಗೆ ಬಂಡಾದರಣ್ಣ. ಇಲ್ಲಿ ಗಂಡ ಇದ್ದಂಥ ಸ್ತ್ರೀಯರು ಚೆನ್ನಾಗಿ ಬದುಕ್ತಾರೆ. ಯಾರು ಕೆಟ್ಟ ಕೆಲಸದಲ್ಲಿ ಬಿದ್ದು ಮನುಷ್ಯರನ್ನ ಹಾಳು ಮಾಡ್ತಾ ಇರ್ತಾರೋ ಅಂಥವರೆಲ್ಲ ಹಾಳಾಗಿ ಹೋಗ್ತಾರೆ. ಅವ್ರಿಗೂ ಕಡೆಗಾಲ ಅನ್ನೋದು ಬೇಗ ಬರುತ್ತೆ ಅಂತ ಇವರು ತಿಳಿಸೋ ಪ್ರಯತ್ನ ಈ ಪದಗಳ ರೂಪದಲ್ಲಿ ಮಾಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮುತ್ತಿ ಬರಡಾದಾವು ನೋಡುಗಳ ಅಣ್ಣ, ಮುತ್ತಿಗೆ ಬಂದೀತು 3 ಲೋಕಕ್ಕಣ್ಣ, ಶರಣರು ಬಂದದ್ದು ಗುರುತು ಹಿಡಿರಣ್ಣ, ನಂದಿ ಧ್ವಜ ಕಟ್ಟಿ ಮೆರೆಸುವಾರಣ್ಣ. ಇಲ್ಲಿ ಭಕ್ತಿ ಅನ್ನೋದು ಬರಡಾಗಿ ಹೋಗುತ್ತೆ. ನಾನು ಅದನ್ನೇ ಹೇಳಿದ್ದು, ಜನ ಮೋಸ ಹೋಗಿ ಕೊನೆಗೆ ಭಕ್ತಿ ಮಾರ್ಗ ಬಿಟ್ಟು ಯಾವುದೋ ಒಂದು ಮಾರ್ಗ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಭಕ್ತಿ ಮಾರ್ಗದಿಂದ ಬೇರೆ ಕಡೆ ಬರಡು ಭೂಮಿ ಆದಂಗೆ ಜನ ಬದುಕೋದಕ್ಕೆ ಶುರು ಮಾಡ್ತಾರೆ. ಯಾವ್ದಾವುದೋ ಧರ್ಮಗಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಸರಿನಾ ತಪ್ಪ ಅಂತ ಯೋಚನೆ ಮಾಡೋದಿಲ್ಲ. ಕೊನೆಗೆ ಅವ್ರು ಇದರಿಂದ ಕಷ್ಟಗಳನ್ನ ಅನುಭವಿಸ್ತಾರೆ. 3 ಲೋಕಗಳು ಮುತ್ತಿಗೆ ಅನ್ನೋದನ್ನ ಹಾಕ್ತಾರೆ. ಶರಣರು ಬಂದಿದ್ದಾರೆ ಗುರ್ತು ಹಿಡೀರಿ ಅಂತ ತಿಳಿಸ್ತಾರೆ. ನಂದಿ ಧ್ವಜ ಕಟ್ಟಿ ಮೆರೆಸಿ ಅಂತ ತಿಳಿಸ್ತಾರೆ. ಇಂಥದ್ದನ್ನೆಲ್ಲ ತಿಳ್ಕೋಬೇಕು. ಅಂದಿಗೆ 777 ವರ್ಷಕ್ಕೆ ಜಂಬೂದ್ವೀಪದ ಗಡ್ಡಿಗೆ ಚರಸಾಕ್ಷಿ ಅಣ್ಣ, ಗುಡ್ಡ ಕಡ್ಡಿ ಮಾಡಿ ಹೇಳುತ್ತಾರಣ್ಣ, ಕಡ್ಡಿ ಗುಡ್ಡ ಮಾಡಿ ತೋರುತ್ತಾರಣ್ಣ, ಹೆಡ್ಡರು ಎಡಗರು ಮುಂದಾದರಣ್ಣ, ಬಡ್ಡಿ ಬೆಳೆದ ಸಾಲ ಮೇಲಾದವಣ್ಣ. ಇಲ್ಲಿ ನೋಡ್ಬೋದು 777 ವರ್ಷಕ್ಕೆ ಜಂಬೂ ದ್ವೀಪದ ಕೊನೆಯ ಆಟ ನಡೀತಾ ಇರುತ್ತೆ. ಜಂಬೂ ದ್ವೀಪ ಅಂದ್ರೆ ನಮ್ಮ ಭಾರತ ಭೂಭಾಗ ಮಾತ್ರ ಇವರು ತಿಳಿಸಿದ್ದಾರೆ. ಇನ್ನು ಬೇರೆ ಬೇರೆ ದ್ವೀಪಗಳನ್ನ ಬೇರೆ ಬೇರೆ ರೂಪದಲ್ಲಿ ತಿಳಿಸಿದ್ದಾರೆ. ಅದನ್ನ ನಿಮ್ಗೆ ಆಲ್ರೆಡಿ ದ್ವೀಪಗಳ ಬಗ್ಗೆ ತಿಳಿಸಿದ್ದೀನಿ. ಇದರಲ್ಲಿ ಜಂಬೂ ದ್ವೀಪದ ಗಡ್ಡಿಗೆ ಸಾಕ್ಷಿ ಅಣ್ಣ, ಇದೆಲ್ಲದಕ್ಕೂ ಏನು ಸಾಕ್ಷಿ ಅಂತ ತಿಳಿಸ್ತಾ ಇದ್ದಾರೆ. ಇನ್ನ ಗುಡ್ಡ ಕಡ್ಡಿ ಮಾಡಿ ಹೇಳ್ತಾರೆ, ಕಡ್ಡಿ ಗುಡ್ಡ ಮಾಡಿ ತಿಳಿಸ್ತಾರೆ. ಅಂತದನ್ನ ನೋಡ್ತಾ ಇದ್ದೀವಿ. ಅದನ್ನ ಮೀಡಿಯಾಗಳ ಮೂಲಕ ಸಣ್ಣದನ್ನ ದೊಡ್ಡ ಮಟ್ಟಕ್ಕೆ ತೋರಿಸ್ತಾರೆ. ಆದ್ರೆ ದೊಡ್ಡದಾಗಿ ಮೋಸ ಹೋಗಿರೋದನ್ನ ಸಣ್ಣದಾಗಿ ತೋರ್ಸಂಗೆ ಮುಚ್ಚಾಕ್ಬಿಡ್ತಾರೆ. ಹೆಡ್ಡಾರು ಎಡಗಾರು ಮುಂದಾದರಣ್ಣ, ಬುದ್ಧಿ ಇಲ್ಲದೆ ಇದ್ದಂಥವ್ರು ಮುಂದೆ ನಿಂತ್ಕೊಳ್ತಾರೆ, ಹೆಡ್ಡರು ಮುಂದೆ ನಿಂತ್ಕೊಳ್ತಾರೆ. ಬಡ್ಡಿ ಬೆಳೆದ ಸಾಲ ಮೇಲಾದವಣ್ಣ, ಇಲ್ಲಿ ಸಾಲ ಮಾಡಿರ್ತಾರೆ, ಬೆಳೆ ಸಾಲ ಅದು ಇದು, ಅದ್ರ ಬಡ್ಡಿನೇ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ, ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ. ವರಿಗಲ್ಲವೇರಿ ಸಾಣಿ ತಂದಿಹಾರಣ್ಣ, ಕರಲಿಂಗ ಜಪಮಾಲೆ ಧರಿಸುವರಣ್ಣ, ಪರಬ್ರಹ್ಮವೆಂದೆಂಬ ನಿಜಗಣ್ಣ ತಕ್ಕೊಂಡು ಧರೆಗೆ ಚೆನ್ನ ಬಸವಣ್ಣ ಬರುತ್ತಾರಣ್ಣ. ಇಲ್ಲಿ ಕರಿಲಿಂಗ ಜಪಮಾಲೆ ಧರಿಸಿಕೊಂಡು ಪರಬ್ರಹ್ಮ ನಿಜ ಅನ್ನೋ ಒಂದು ಮಾತನ್ನ ತಗೊಂಡು ಚೆನ್ನ ಬಸವಣ್ಣ ಭೂಮಿಗೆ ಬರ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತೋರ್ಸೋ ಕೆಲಸ ಮಾಡ್ತಾರೆ. ಇಲ್ಲ ಅದನ್ನೇ ಅವ್ರು ತಿಳಿಸ್ತಾ ಇರೋದು, ನಮ್ಮ ಜೊತೆ ಬದುಕ್ತಾ ಇರೋರು ಯಾವ ವಿಷಯಗಳನ್ನ ಹೇಗೆ ತೋರಿಸ್ತಾ ಇರ್ತಾರೆ, ಏನು ಒಳ್ಳೇದನ್ನ ತೋರಿಸ್ತಾ ಇರ್ತಾರೆ. ಎಷ್ಟೋ ವಿಷಯಗಳು ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಅವ್ರು ತಪ್ಪಾಗಿ ತೋರಿಸಿರೋದನ್ನ ನಾವು ಅದನ್ನೇ ಸರಿ ಅಂತ ಫಾಲೋ ಮಾಡ್ತಾ ಇರ್ತೀವಿ. ಅವುಗಳಿಂದ ಆಚೆ ಬನ್ನಿ, ಯಾವ್ದು ಸರಿ ಯಾವ್ದು ತಪ್ಪು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಅವಾಗ ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ. ಕಾರಣ ಇಷ್ಟೇ, ಇವರು ತಿಳಿಸಿರೋ ವಚನಗಳಲ್ಲಿ ಆ ರೀತಿ ಅರ್ಥಗಳಿದೆ. ಗೂಢಾರ್ಥಗಳಿಲ್ಲ ಅಂದ್ರೂ ಸ್ಟ್ರೈಟ್ ಆಗಿ ಕೆಲವೊಂದನ್ನು ತಿಳಿಸಿದ್ದಾರೆ, ಕೆಲವಷ್ಟನ್ನ ಗೂಢಾರ್ಥಗಳ ಮೂಲಕ ತಿಳಿಸಿದ್ದಾರೆ. ಅವುಗಳ ಅರ್ಥಗಳನ್ನ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಇದರಲ್ಲಿರುವಂತ ಪದಗಳ ಮೂಲ ಏನು ಅನ್ನೋದು ಗೊತ್ತಾಗುತ್ತೆ. ಅದನ್ನ ಹುಡ್ಕೋ ಕೆಲಸ ನೀವು ಕೂಡ ಮಾಡ್ಬೋದು, ನಾವು ಮಾಡ್ತಾ ಇರ್ತೀವಿ. ನಮ್ಮ ಕೈಲಿ ಆಗೋ ಮಟ್ಟಿಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ನೀವು ನಮಗ್ ತಿಳಿಸೋ ಕೆಲಸ ಮಾಡಿ ಅವುಗಳಿಂದ 4 ಜನಕ್ಕೆ ಒಳ್ಳೆ ವಿಷಯಗಳನ್ನ
ತಿಳಿಸೋ ಕೆಲಸ ಮಾಡಿ ಎಲ್ಲರನ್ನು ಒಂದು ದಾರಿಗೆ ಕರ್ಕೊಂಡು ಹೋಗೋ ಕೆಲಸ ಮಾಡೋಣ. ಮತ್ತೆ ಸಿಗೋಣ ಅಂತ ಹೇಳ್ತಾ ಇನ್ನ ಬೇರೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.